Good morning, students. Previous class discussed the meaning of ecosystem, structure of ecosystem. But today I will class discuss the what are the biotic components heads. ಇಲ್ಲಿ ಜೈವಿಕ ಅಂಶಗಳ ಒಂದು ಮೂರು ಅಂಗಗಳು ಯಾವುವು ಅನ್ನೋದ್ರ ಬಗ್ಗೆ ಕೂಡ ಸ್ಟಡಿ ಮಾಡ್ತೇವೆ. ಪ್ರೊಡ್ಯೂಸರ್, ಆಟೋಟ್ರೋಪಿಕ್ ಕಾಂಪೋನೆಂಟ್ಸ್ ಸ್ವಾವಲಂಬಿಗಳು, ಕನ್ಸ್ಯೂಮರ್ಸ್ ಆ್ಯಂಡ್ ದಿ ಡಿಕಂಪೋಸರ್ಸ್ ಆರ್ ರೆಡ್ಯೂಸರ್ಸ್. ಇಲ್ಲಿ ಪ್ರೊಡ್ಯೂಸರ್ಸ್ ಅಂದರೆ ಉತ್ಪಾದಕರಾಗಿರ್ಬೋದು, ಆಮೇಲೆ ಅನುಭವಗಿದಾರರು, ಆಮೇಲೆ ಪುನರ್ ಉತ್ಪಾದಕರು ಕೂಡ ಇದರಲ್ಲಿ ಸೇರ್ತಾ ಇದ್ದಾರೆ. The amount of biomass at any time in ecosystem is known as the standing crop. If the standing crop nothing but the amount of the biomass in at any time in the environment, if the any time can the biomass is a various amounts, like in the environment can having the more biomass in the any time, it is called as the standing crop, which is usually expressed in the weight, fresh weight, dry weight, or as a pre-energy in terms of the calories. If the standing crop can be expressed in terms of the less weight or fresh weight, dry weight, or various free energies can be measured in terms of the calories. If suppose food weight can be measured in terms of the calories, and various biomass can be expressed in terms of the meter also. First one, the producer, autotrophic ಎಲಿಮೆಂಟ್ಸ್. ಇಲ್ಲ ಏನಾಗ್ತದೆ, ಮೊದಲು ಉತ್ಪಾದಕರು ಬರ್ತಿರ್ತಾರೆ. ಇದರಲ್ಲಿ ಏನಾಗ್ತದೆ ಅಂದರೆ ಉತ್ಪಾದಕರಲ್ಲಿ ಸ್ವಾವಲಂಬಿ ಅಂತ ಅಂಶಗಳು ಯಾವುದು. ಇದರ ಪ್ರೊಡ್ಯೂಸರ್ಸ್ ಆದ್ರಿ ಆಟೋಟ್ರೋಪಿಕ್ ಎಲಿಮೆಂಟ್ಸ್. ಆಟೋಟ್ರೋಪಿಕ್ ಎಲಿಮೆಂಟ್ಸ್ ನಥಿಂಗ್ ಬಟ್ ದಿ ನಾಟ್ ಡಿಪೆಂಡ್ ಅಪ್ ಫುಡ್ ಪರ್ಪಸ್, ನಾಟ್ ಡಿಪೆಂಡ್ ಅಪಾನ್ ದಿ ಅದರ್ಸ್. ಇಲ್ಲಿ ಉತ್ಪಾದಕರಲ್ಲಿ ಏನಾಗ್ತಾ ಇದೆ ಅಂದರೆ ಸ್ವಾವಲಂಬಿ ಅಂಶಗಳನ್ನು ನೋಡ್ತಾ ಇದ್ದೇವೆ. ಈ ಒಂದು ಉತ್ಪಾದಕರಲ್ಲಿ ಏನಾಗ್ತಾವೆ ಅಂದರೆ ಎಲ್ಲ ರೀತಿಯಾದಂಥ ಸ್ವಾವಲಂಬಿಯಾದಂಥ ಒಂದು ಇತರ ಅಂಶಗಳು ಕೂಡ ಏನಾಗ್ತಾವೆ ಅಂದರೆ ಇದರಲ್ಲಿ ಸೇರಿರ್ತಾ ಇದ್ದಾವೆ. ಇನ್ ದಿ ಪ್ರೊಡ್ಯೂಸರ್ಸ್ ಇನ್ಕ್ಲೂಡಿಂಗ್ ದಿ ಚೀಪ್ಲಿ ಗ್ರೀನ್ ಪ್ಲಾಂಟ್ಸ್, ದೇ ಯೂಸ್ ದಿ ರೇಡಿಯಂಟ್ ಎನರ್ಜಿ ಆಫ್ ದಿ ಸನ್ ಇನ್ ದಿ ಫೋಟೋಸಿಂಥೆಟಿಕ್ ಪ್ರೊಸೆಸಸ್. If the photosynthetic processes are continuing with the radiant energy gaining from the solar, and it is a very helpful to the plants for the producing the foods. ಇಲ್ಲಿ ಏನಾಗ್ತಾ ಇದೆ ಅಂದರೆ ಸೂರ್ಯನಿಂದ ಬರುವಂಥ ಒಂದು ಸೌರಶಕ್ತಿ ಏನಾಗ್ತದೆ ಅಂದರೆ ಸಸ್ಯಗಳಲ್ಲಿ ಆಹಾರ ಉತ್ಪಾದನೆ ಮಾಡಲಿಕ್ಕೆ ಕೂಡ ಏನಾಗ್ತದೆ, ಬಹಳಷ್ಟು ಸಹಕಾರಿ ಆಗ್ತದೆ. ಅಷ್ಟೇ ಅಲ್ಲದೆ ಹಸಿರು ಸಸ್ಯಗಳು ಕೂಡ ಏನು ಮಾಡ್ತಾವಂದರೆ ಸೂರ್ಯನಲ್ಲಿ ಬರುವಂಥ ಒಂದು ಸೌರಶಕ್ತಿಯಿಂದ ಏನು ಮಾಡ್ತಾವಂದರೆ ಆಹಾರವನ್ನು ತಯಾರಿಸ್ತಾ ಇರ್ತವೆ. and also included in the carbon dioxide in the time of the food production. Plants also want the ಕಾರ್ಬನ್ ಡೈಆಕ್ಸೈಡ್. ಇಲ್ಲಿ ಆಹಾರಗಳು ಕೂಡ ಏನು ಮಾಡ್ತಾವಂದರೆ ಆಹಾರವನ್ನು ಉತ್ಪಾದನೆಯನ್ನು ಮಾಡಲಿಕ್ಕೆ ಸಸ್ಯಗಳು ಕೂಡ ಏನು ಮಾಡ್ತಾವಂದರೆ ಕಾರ್ಬನ್ ಡೈಆಕ್ಸೈಡನ್ನು ಕೂಡ ಏನು ಮಾಡ್ತಾವಂದರೆ ಬಳಸ್ಕೊತಾ ಇರ್ತವೆ. ಆ್ಯಂಡ್ ದಿ ಲೈಟ್ ಎನರ್ಜಿ ಇಸ್ ಕನ್ವರ್ಟೆಡ್ ಇನ್ ಟು ದಿ ಕೆಮಿಕಲ್ ಎನರ್ಜಿ. ಇಲ್ಲಿ ಏನಾಗ್ತಾ ಇದೆ ಅಂದರೆ ಕಡಿಮೆ ಇರುವಂಥ ಶಕ್ತಿಯನ್ನು ಏನು ಮಾಡ್ತಾರೆ, ರಾಸಾಯನಿಕ ಶಕ್ತಿಯನ್ನಾಗಿ ಕೂಡ ಏನು ಮಾಡ್ತಾರೆ ಪರಿವರ್ತಿಸಬಹುದು. ಇನ್ ದ ಸಮ್ ಆಫ್ ದ ಟೈಮ್ ಇಟ್ಸ್ ಅ ಲೈಟ್ ಎನರ್ಜಿ ಕ್ಯಾನ್ ಬಿ converted into the chemical energy using the various type of the environmental components. ಇಲ್ಲಿ ಏನಾಗ್ತಾ ಇದೆ ಅಂದರೆ ಒಂದು ಸಾಮಾನ್ಯವಾಗಿರುವಂಥ ಶಕ್ತಿಯನ್ನು ಕೂಡ ಏನು ಮಾಡೋದು ಅಂದರೆ ನಾವು ರಾಸಾಯನಿಕ ಶಕ್ತಿಯನ್ನಾಗಿ ಕೂಡ ಪರಿವರ್ತಿಸಬಹುದು. ದ ಕೆಮಿಕಲ್ ಎನರ್ಜಿ ಇಸ್ ಆ್ಯಕ್ಚುಲಿ ಲಾಕ್ಡ್ ಆಫ್ ಇನ್ ದಿ ಎನರ್ಜಿ ರಿಚ್ ಕಾರ್ಬನ್ ಕಾಂಪೊನೆಂಟ್ಸ್. ಇಟ್ ಇಸ್ ದ ಎನರ್ಜಿ. ಇಫ್ ಸಪೋಸ್ ಲೈಟ್ ಎನರ್ಜಿ ಕ್ಯಾನ್ ಬಿ ಕನ್ವರ್ಟೆಡ್ ಇನ್ ಟು ದಿ ಕೆಮಿಕಲ್ ಎನರ್ಜಿ ಇನ್ಕ್ಲೂಡಿಂಗ್ ದಿ ಕಾರ್ಬನ್ ಕಂಪೌಂಡ್ಸ್, ಕಾರ್ಬನ್ನಿನಲ್ಲಿರುವಂಥ ಸಂಯುಕ್ತಗಳನ್ನು ಕೂಡ ಇಲ್ಲಿ ಏನಾಗ್ತದೆ ಅಂದರೆ ಆ ಒಂದು ರಾಸಾಯನಿಕ ಶಕ್ತಿಯು ಕೂಡ ಏನು ಮಾಡ್ತದೆ ಒಳ್ಕೊಂಡಿದ್ದು. ವಾಟ್ ಆರ್ ದ ಕಾರ್ಬೋನೇಟ್ ಕಾಂಪೌಂಡ್ಸ್? ಕಾರ್ಬನ್ ಕಂಪೌಂಡ್ಸ್ ಅಂತ ಹೇಳ್ತೀವಿ. ಕಾರ್ಬನ್ ಇನ್ಕ್ಲೂಡಿಂಗ್ ದಿ ವೇರಿಯಸ್ ಟೈಪ್ ಆಫ್ ದಿ ಕಂಪೌಂಡ್ಸ್ ದ್ಯಾಟ್ಸ್ ಆಲ್ಸೋ including in the carbon. ಕಾರ್ಬನ್ಗೆ ಒಂಥರ
ಸಂಬಂಧಿಸಿದ ಇತರ ಸಂಯುಕ್ತಗಳು ಕೂಡ ಏನಾಗ್ತವೆ ಅಂದರೆ ಇಲ್ಲಿ ಉತ್ಪಾದಕದಲ್ಲಿ ಏನು ಮಾಡ್ತಾರೆ ಬಹಳಷ್ಟು ಅವಶ್ಯಕತೆ ಇರ್ತವೆ. ಆಕ್ಸಿಜನ್ ಆಲ್ಸೋ ಇವಾಲ್ಡ್ ಇನ್ ದಿ ಬೈ ಪ್ರಾಡಕ್ಟ್ ಇನ್ ದಿ ಫೋಟೋಸಿಂಥಸಿಸ್. ಇಲ್ಲಿ ಏನಾಗ್ತದೆ ಅಂದರೆ ಇಟ್ ಇಸ್ ದ ಆಕ್ಸಿಜನ್ ಆಲ್ಸೋ ಇಸ್ ಎ ವೆರಿ ನೆಸಸರಿ ಇವಾಲ್ವಿಂಗ್ ಬೈ ಇನ್ ದಿ ಪ್ರಾಡಕ್ಟ್. ಇಲ್ಲಿ ಯಾವುದೇ ಒಂದು ಸಸ್ಯ ಆಹಾರವನ್ನು ತಯಾರಿಸ್ತಾ ಇದೆ ಅಂತಂದರೆ ಅಲ್ಲಿಯೂ ಕೂಡ ಏನಾಗ್ತದೆ ಅಂದರೆ ಆಮ್ಲಜನಕ ಅನ್ನೋದು ಕೂಡ ಬಹಳಷ್ಟು ಮುಖ್ಯ ಆಗ್ತದೆ. ದಿಸ್ ಈಸ್ ಯೂಸ್ಡ್ ಇನ್ ದಿ ರೆಸ್ಪಿರೇಷನ್ ಬೈ ಆಲ್ ದ ಲಿವಿಂಗ್ ಥಿಂಗ್ಸ್. ಇಲ್ಲಿ ಏನು ಒಂದು ಪುನರ್ ಉತ್ಪಾದನೆಯನ್ನು ಮಾಡಲಿಕ್ಕೆ ಎಲ್ಲ ಒಂದು ಜೀವಿಗಳಿಗೆ ಕೂಡ ಏನಾಗ್ತದೆ ಅಂದರೆ ಎಲ್ಲ ಒಂದು ಸಜೀವಿ ವಸ್ತುಗಳಿಗೂ ಕೂಡ ಏನಾಗ್ತದೆ ಅಂದರೆ ಕಾರ್ಬನ್ ಡೈಆಕ್ಸೈಡ್ ಬೇಕು, ಆಕ್ಸಿಜನ್ನು ಬೇಕು, ಈ ಥರದಂಥ ಎಲ್ಲ ರೀತಿಯಾದಂಥ ಕಾರ್ಬನ್ ಸಂಯುಕ್ತಗಳು ಕೂಡ ಏನಾಗ್ತದೆ ಬಹಳಷ್ಟು ಮುಖ್ಯ ಆಗ್ತಿರ್ತವೆ. ದಿಸ್ ಈಸ್ ಆಲ್ಸೋ ಯೂಸ್ಡ್ ಇನ್ ದಿ ರೆಸ್ಪಿರೇಷನ್ ಆಫ್ ದಿ ಆಲ್ ದ ಲಿವಿಂಗ್ ಥಿಂಗ್ಸ್. Algae and the other hydropods of a found grasses of the field. The carbohydrates are the very necessary in the production of the plant because the carbohydrate release the various type of the energies. ಇಲ್ಲಿ ಏನಾಗುತ್ತೆ ಕಾರ್ಬೋಹೈಡ್ರೇಟ್ ಏನಾಗುತ್ತೆ ಶಕ್ತಿಯನ್ನು ನೀಡುವಂಥ ಒಂದು ಸಸ್ಯದಲ್ಲಿರುವಂಥ ಒಂದು ಜೀವಕೋಶದ ಜೀವಸತ್ವ ಅಂತಲೇ ಕರಿತೀವಿ. ಇಲ್ಲಿ ಕಾರ್ಬೋಹೈಡ್ರೇಟ್ಸ್ ಅಂತ ಕೂಡ ಏನು ಮಾಡ್ತೇವೆ ಅಂದರೆ ವಿವಿಧ ರೀತಿಯಲ್ಲಿ ನಾವು ಏನು ಮಾಡೋದು ಅಂದರೆ ನಾವು ಶಕ್ತಿಯನ್ನು ಏನು ಮಾಡೋದರಲ್ಲಿ ಪಡಿಬಹುದು. ಆ್ಯಂಡ್ ಟ್ರೀಸ್ ಆಫ್ ದಿ ಫಾರೆಸ್ಟ್ ಆರ್ ದಿ ಎಕ್ಸಾಂಪಲ್ಸ್ ಆಫ್ ದಿ ಪ್ರೊಡಕ್ಟ್ಸ್. ಇಫ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ದಿ ಪ್ರೊಡ್ಯೂಸರ್ಸ್ ಇಟ್ ಇಸ್ ಅ trees of the forest. If the trees are the living in the or trees are in the forest, it is the best example for the producers. ಇಲ್ಲಿ ಏನಾಗ್ತದೆ ಅಂದರೆ ಅರಣ್ಯದಲ್ಲಿರುವಂಥ ಸಸ್ಯಗಳು ಅಥವಾ ಗಿಡಗಳು ಕೂಡ ಏನಾಗ್ತದೆ ಅದಕ್ಕೆ ಅತ್ಯುತ್ತಮ ಉದಾಹರಣೆ ಆಗ್ತದೆ. ಯಾಕಂದರೆ ಇಫ್ ದ ಫಾರೆಸ್ಟ್ ಏರಿಯಾ ಇಫ್ ದ ರೇಡಿಯಂಟ್ ಎನರ್ಜಿ ಅಬ್ಸಾರ್ಬ್ ಫ್ರಮ್ ದಿ ಸೋಲಾರ್ ಆ್ಯಂಡ್ ಆಲ್ಸೋ ದೇ ಆರ್ ಪ್ರಿಪೇರಿಂಗ್ ದೇರ್ ಓನ್ ಫುಡ್. ಇಲ್ಲಿ ಏನಾಗ್ತವೆ ಅರಣ್ಯದಲ್ಲಿರುವಂಥ ಸಸ್ಯಗಳು ತಾವೇ ಕೂಡ ಏನು ಮಾಡ್ತಾವೆ ಅಂದರೆ ಅಲ್ಲಿ ಸೂರ್ಯನಿಂದ ಬರುವಂಥ ಶಕ್ತಿನೂ ಕೂಡ ಏನಾಗ್ತಂದರೆ ಹೀರಿಕೊಂಡು ಸರಿಯಾದ ರೀತಿಯಲ್ಲಿ ಏನು ಮಾಡ್ತಾವೆ ಅಂದರೆ ಬೆಳವಣಿಗೆ ಆಗಿ ಏನು ಮಾಡ್ತಾವೆ ಅಂದರೆ ಎಲ್ಲ ರೀತಿಯಾದಂಥ ಆಮ್ಲಜನಕವನ್ನು ಮತ್ತು ಆಹಾರವನ್ನು ಏನು ಮಾಡ್ತಾವೆ ಅಂದರೆ ತಾವೇ ತಯಾರಿಸ್ತಾ ಇರ್ತಾವೆ. ಆ್ಯಂಡ್ ದಿ ಕೆಮೋಸಿಂಥೆಟಿಕ್ ಬ್ಯಾಕ್ಟೀರಿಯಾ ಆ್ಯಂಡ್ ದಿ ಕೊರೋಟೊನೈಜ್ ಬೇರಿಂಗ್ ಪರ್ಪಲ್ ಬ್ಯಾಕ್ಟೀರಿಯಾ, ದೀಸ್ ಆರ್ ದಿ ಟೈಪ್ಸ್ ಆಫ್ ದಿ ಬ್ಯಾಕ್ಟೀರಿಯಾ. ವೇರಿಯಸ್ ಟೈಪ್ಸ್ ಇನ್ ದಿ ಬ್ಯಾಕ್ಟೀರಿಯಾ. ಬ್ಯಾಕ್ಟೀರಿಯಾದಲ್ಲಿ ಏನಾಗ್ತಾವೆ ವಿವಿಧ ರೀತಿಯಾದಂಥ ಒಂದು ಬ್ಯಾಕ್ಟೀರಿಯಾಗಳಿದ್ದಾವೆ. ಅದರಲ್ಲಿ ಏನದಂದರೆ ಕೆಮೋಸಿಂಥೆಟಿಕ್ ಮತ್ತು ಕಾರ್ಟೆನಿಯಡ್ ಅನ್ನುವಂಥ ಒಂದು ಏನದು ಬ್ಯಾಕ್ಟೀರಿಯಾಸ್ ಕೂಡ ಏನಾಗ್ತವೆ ಅಂದರೆ ಇವು ಈಸಿಯಾಗಿ ಕಾರ್ಬನ್ ಮೊನಾಕ್ಸೈಡ್ ಜೊತೆ ಅಥವಾ ಕಾರ್ಬನ್ ಡೈಆಕ್ಸೈಡ್ ಜೊತೆ ಏನು ಮಾಡ್ತಾವೆ ಅಂದರೆ ಹೊಂದಾಣಿಕೆಯನ್ನು ಮಾಡ್ತಿರ್ತವೆ. ಆ್ಯಂಡ್ ಇಟ್ ಇಸ್ ಆಲ್ಸೋ ಅಸಿಮ್ಯುಲೇಟ್ ದಿ CO2 ವಿತ್ ದಿ ಎನರ್ಜಿ ಆಫ್ ದಿ ಸನ್ಲೈಟ್. It is also easy to the evolve or the assimilate with the solar energy, easy to the acquire the solar energy. And only in the presence of the organic compounds also being to this category. This category also only in the presence of the organic compounds. ಆರ್ಗ್ಯಾನಿಕ್ ಕಂಪೌಂಡ್ಸ್ ಇಲ್ಲಿ ಏನಾಗ್ತಾವೆ ಅಂದರೆ ಯಾವ ಒಂದು ಸಜೀವಿ ಸಂಯುಕ್ತಗಳಿರ್ತಾವ ಅಲ್ಲಿ ಮಾತ್ರ ಏನಾಗ್ತಾವೆ ಅಂದರೆ ಈ ರೀತಿಯಾದಂಥ ಒಂದು ಕೆಟಗರೀಸ್ ಕೂಡ ಏನು ಮಾಡ್ತಾವೆ ಅಂದರೆ ಕಂಡು ಬರ್ತಿರ್ತಾವೆ. ಎಲ್ಲಿ ಒಂದು ಸಜೀವಿ ವಸ್ತುಗಳ ಒಂದು ನೆಲೆಯಲ್ಲಿರೋದಿಲ್ಲ ಅದೇ ರೀತಿಯಲ್ಲಿ ಅಲ್ಲಿ ಏನಾಗ್ತಾವೆ ಅಂದರೆ ಈ ರೀತಿಯಾದಂಥ ಕೆಮೋಸಿಂಥೆಟಿಕ್ ಬ್ಯಾಕ್ಟೀರಿಯಾ ಮತ್ತು ಕಾರ್ಟೊನೈಡನ್ ಬ್ಯಾಕ್ಟೀರಿಯಾ ಅನ್ನೋದು ಕೂಡ ಏನು ಮಾಡ್ತಾವೆ ಅಂದರೆ ಕಂಡು ಬರ್ತಿರ್ತವೆ. ನೆಕ್ಸ್ಟ್ ಕನ್ಸ್ಯೂಮರ್ಸ್. ಹೂ ಆರ್ ದಿ ಕನ್ಸ್ಯೂಮರ್ಸ್? Those living members of an ecosystem which consume of food synthesized by the producers are called the consumer. Who want the food from the producers is called as consumers in the environment. ಪರಿಸರದಲ್ಲಿ ಯಾರು ತಮ್ಮ ಆಹಾರವನ್ನು ಉತ್ಪಾದಕರಿಂದ who give the food for the producers nothing but the green plants. ಯಾರು ಒಂದು ಸಸ್ಯಗಳಿಂದ ಅಥವಾ ಉತ್ಪಾದಕರಿಂದ ಆಹಾರವನ್ನು ಪಡೆದು ಅನುಭವಿಸುತ್ತಾರೆ ಅವರಿಗೆ ಏನು ಮಾಡ್ತಾರೆ ನಾವು ಅನುಭೋಗಿಗಳಂತ ಕರಿತೇವೆ.
And under this category are included the all kind of animals that are found in the ecosystem. In the ecosystem, in this category, like a consumers category, including the various categories of animals also including in the consumers. ಇಲ್ಲಿ ಅನುಭೋಗಿದಾರರಲ್ಲಿ ಕೂಡ ಏನಾಗ್ತವೆ ಅಂದರೆ ವಿವಿಧ ರೀತಿಯಾದಂಥ ಪ್ರಾಣಿಗಳು ಕೂಡ ಏನು ಮಾಡ್ತಾವೆ ಅಂದರೆ ಇದರಲ್ಲಿ ಒಳಗೊಂಡಿರ್ತವೆ. ಅವು ಕೂಡ ಏನು ಮಾಡ್ತಾವೆ ಅಂದರೆ ಸಸ್ಯಗಳಿಂದ ಆಗಿರ್ಬೋದು ಅಥವಾ ಇತರೆ ಮೂಲಗಳಿಂದ ಏನು ಮಾಡ್ತಾರೆ ಅಂದರೆ ತಮ್ಮ ಆಹಾರವನ್ನು ಏನು ಮಾಡ್ತಾವೆ ಅಂದರೆ ಪಡ್ಕೊಳ್ತಾ ಇರ್ತವೆ. And the various different categories in the customers or consumers. First one, consumers of the first order or the primary consumers. ಪ್ರಾಥಮಿಕ ಅನುಭೋಗಿದಾರರಂತ ಕರಿತಾ ಇದ್ದೇವೆ. What do you mean by the primary consumers? I will explain in the afterwards. Consumer of the second order or the secondary consumers. ದ್ವಿತೀಯ ಅನುಭೋಗಿದಾರರು. ನೆಕ್ಸ್ಟ್ ಕನ್ಸ್ಯೂಮರ್ಸ್ ಆಫ್ ದಿ ಥರ್ಡ್ ಆರ್ಡರ್ ಆರ್ ದಿ ಟರ್ಷರಿ ಕನ್ಸ್ಯೂಮರ್ಸ್. ಇಲ್ಲೇನಂದ್ರೆ ತೃತೀಯ ವಲಯದ ಅನುಭೋಗಿದಾರರು ಅಂತ ಬರ್ತಾರೆ. ಆಮೇಲೆ ಪ್ಯಾರಾಸೈಟ್ಸ್, ಸ್ಕೆವೆಂಜರ್ಸ್ ಆ್ಯಂಡ್ ಡಿಸ್ಪ್ರೋಬ್ಸ್. ದೀಸ್ ಆರ್ ದಿ categories of the consumers. First one, primary consumers. These are the purely herbivorous animals that are dependent for their food on the producers or green plants. ಇಲ್ಲಿ ಪ್ರಾಥಮಿಕ ಅನುಭೋಗಿದಾರರಂದರೆ ಯಾರು ಒಂದು ಸಸ್ಯಾಹಾರಿ ಸೇವನೆಯನ್ನು ಮಾಡಿಕೊಂಡು ತಮ್ಮ ಆಹಾರವನ್ನು ಉತ್ಪಾದಕರಿಂದ ಪಡಿತಾರೋ ಅವರಿಗೆ ಏನಂತ ಕರಿತೇವೆ ನಾವು ಇಲ್ಲಿ ಪ್ರಾಥಮಿಕ ವಲಯದ ಅನುಭೋಗಿದಾರರು ಅಂತ ಕೂಡ ಕರಿತೇವೆ. ದೀಸ್ ಪ್ಯೂರ್ಲಿ ಹರ್ಬಿವೋರಸ್ ನಥಿಂಗ್ ಬಟ್ ದಿ ಹೂ ಗೆಟ್ ದಿ ಫುಡ್ ಫ್ರಮ್ ದಿ ಪ್ಲಾಂಟ್ಸ್. ಯಾರು ಒಂದು ಸಸ್ಯಾಹಾರಿಗಳಿದ್ದಾರೆ, ಯಾರು ಒಂದು ಸಸ್ಯಗಳಿಂದ ಆಹಾರವನ್ನು ಪಡೀತಾ ಇದ್ದಾರೆ ಮತ್ತು ಸಸ್ಯಗಳಿಂದ ಏನು ಮಾಡ್ತಾರೆ ಅಂದರೆ ತಯಾರಿಸಿದ ಆಹಾರವನ್ನು ಅನುಭೋಗಿಸ್ತಾ ಇರ್ತಾರೆ, ಅವರಿಗೆ ನಾವೇನಂತಂದರೆ ಪ್ರಾಥಮಿಕ ಒಂದು ಅನುಭೋಗಿದಾರರು ಅಂತೇಳಿ ಕರಿತಾ ಇದ್ದೇವೆ. ಆ್ಯಂಡ್ ದಿ ಇನ್ಸೆಕ್ಟ್ಸ್, rodents, rabbit, deer, cow, buffalo, goat are some of the common herbivores in the terrestrial ecosystem. ಇಲ್ಲಿ ಕ್ರಿಮಿಕೀಟಗಳಾಗಿರ್ಬೋದು, ಮೊಲ ಆಗಿರ್ಬೋದು, ಕಾಗೆ ಆಗಿರ್ಬೋದು, ಎಮ್ಮೆ ಆಗಿರ್ಬೋದು ಅಥವಾ ಆಡು, ಈ ಥರದಂಥ ಕೆಲವೊಂದಿಷ್ಟು ಪ್ರಾಣಿಗಳು ಕೂಡ ಏನಾಗ್ತಾವೆ ಅಂದರೆ ಹರ್ಬಿವೋರಸ್ಸಲ್ಲಿ ಸಸ್ಯಾಹಾರದಲ್ಲಿ ಕೂಡ ಏನು ಮಾಡ್ತಾವೆ ಅಂದರೆ ಇವು ಬರ್ತಿದ್ದಾಗಿದೆ. ದೀಸ್ ಅನಿಮಲ್ಸ್ ಆರ್ ಈಟಿಂಗ್ ದಿ green plants. That's why cow, buffalo and these animals are the included in the herbivorous. And small crustaceans, mollusks, etc. in the aquatic habitat. It is some of the animals are living in the water. ಕೆಲವೊಂದಿಷ್ಟು ಜಲಚರ ಪ್ರಾಣಿಗಳು ಕೂಡ ಏನಾಗ್ತಾವೆ ಅಂದರೆ ಈ ಒಂದು ಸಸ್ಯಾಹಾರಿಗಳಲ್ಲಿ ಕೂಡ ಏನು ಮಾಡ್ತಾ ಬರ್ತಿರ್ತಾವೆ. ಅವು ಏನು ಒಂದು ಸಮುದ್ರದಲ್ಲಿರುವಂಥ ಸಸ್ಯಾಹಾರಿಗಳನ್ನು ಏನು ಮಾಡ್ತಾರೆ ಅಂದರೆ ಅಲ್ಲಿ ಒಂದು ಸಸ್ಯಾಹಾರಿಗಳನ್ನು ಸೇವಿಸ್ಕೊಂಡು ಏನು ಮಾಡ್ತಾವೆ ಅಂದರೆ ಜೀವನವನ್ನು ಸಾಗಿಸ್ತಾ ಇರ್ತವೆ. ಆ್ಯಂಡ್ ದಿ ಎಲ್ಟಾನ್ ನೇಮ್ಡ್ ಹರ್ಬಿವೋರಸ್ ಆಫ್ ದ ಎಕೋಸಿಸ್ಟಮ್ ಆಸ್ ಅ ಕೀ ಇಂಡಸ್ಟ್ರಿ ಆಫ್ ದಿ ಅನಿಮಲ್ಸ್. ಅಕಾರ್ಡಿಂಗ್ ಟು ದಿ Elton, he is the key industry of the animals. Primary consumers, it is the key industry of the animals. ಇಲ್ಲಿ ಕೈಗಾರಿಕೆ ಒಂದು ಏನಾಗ್ತದೆ ಅಂದರೆ ಒಂದು ಮೂಲ ಒಂದು ಕೀಲಿಕೈ ಅಂತ ಏನು ಮಾಡ್ತಾರೆ ಅಂದರೆ ಇದನ್ನು ಪ್ರಾಣಿಗಳನ್ನು ಏನು ಮಾಡ್ತಾರೆ ಅಂದರೆ ಇಲ್ಲಿ ಕರಿತಾ ಇದ್ದಾರೆ. ದ ಹರ್ಬಿವೋರಸ್ ಸರ್ವ್ ಆಸ್ ದಿ ಚೀಪ್ ಫುಡ್ ಸೋರ್ಸ್ ಆಫ್ ದಿ ಕಾರ್ನಿವೋರಸ್. ಇಲ್ಲಿ ಮಾಂಸಾಹಾರಿಗಳಿಗೂ ಕೂಡ ಏನು ಮಾಡ್ತಾರೆ ಅಂದರೆ ಮಾಂಸಾಹಾರಿಗಳು ಕೂಡ ಏನು ಮಾಡ್ತಾರೆ ಅಂದರೆ ಇಲ್ಲಿ ಸಸ್ಯಾಹಾರಿಗಳು ಕೂಡ ಏನು ಮಾಡ್ತಾರೆ, ಸಸ್ಯಾಹಾರಿಗಳು ಕೂಡ ಸಂಪನ್ಮೂಲಗಳನ್ನು ಒದಗಿಸ್ತಾರೆ. ದೀಸ್ ಆರ್ ದಿ ರಿಸೋರ್ಸಸ್ ಫಾರ್ ದಿ ಕಾರ್ನಿವೋರಸ್. ದ್ಯಾಟ್ಸ್ ವೈ ದ ಹರ್ಬಿವೋರ್ಸ್, ಇಫ್ ಸಪೋಸ್ ಅನಿಮಲ್ಸ್ ಇಟ್ ದಿ ಪ್ಲಾಂಟ್ಸ್ ಆ್ಯಂಡ್ ದಿ ದ್ಯಾಟ್ಸ್ ಇಟ್ಸ್ ದಿ ರಿಸೋರ್ಸ್ ಫಾರ್ ದಿ ಕಾರ್ನಿವೋರಸ್. ಇಲ್ಲಿ ಏನಾಗ್ತಾವೆ ಅಂದರೆ ಪ್ರಾಥಮಿಕ ಒಂದು ಅನುಭೋಗಿದಾರರಿಂದ ಏನಾಗ್ತದೆ ದ್ವಿತೀಯ ವಲಯದವರು ಕೂಡ ಏನು ಮಾಡ್ತಾವೆ ಅಂದರೆ ಹೆಚ್ ಬ್ಲಾಲ್ ಪಾಕ್ನ. ನೆಕ್ಸ್ಟ್ ಸೆಕೆಂಡರಿ ಕನ್ಸ್ಯೂಮರ್ಸ್. ದೀಸ್ ಆರ್ ದಿ ಕಾರ್ನಿವೋರಸ್ ಆ್ಯಂಡ್ ದಿ ಓಮಿನೋವೋರಸ್. ಅಂದರೆ ಇಲ್ಲಿ ಏನಾಗ್ತದೆ ಮಾಂಸಾಹಾರಿಗಳು ಮತ್ತು ಮಿಶ್ರಹಾರಿಗಳಿಂದ ಏನಾಗ್ತದೆ ಅಂದರೆ ಅವರಿಗೆ ಒಂದು ಸೆಕೆಂಡ್ ಕನ್ಸ್ಯೂಮರ್ಸ್ ಸರ್. ಹೂ ವಿಲ್ ಈಟ್ ದಿ ವೇರಿಯಸ್ ಟೈಪ್ ಆಫ್ ಫುಡ್ ಲೈಕ್ ಚಿಕನ್ಸ್ ಆ್ಯಂಡ್ ದಿ ಇನ್ಕ್ಲೂಡಿಂಗ್ ದಿ ಈಟಿಂಗ್ ದಿ ವೆಜ್ ಆ್ಯಂಡ್ ನಾನ್ ವೆಜ್. ದೀಸ್ ಕೆಟಗರಿ ಪೀಪಲ್ ಕಾಲ್ಡ್ ಎಟ್ ದಿ ಒಮಿನೋವರಸ್. ಇಲ್ಲಿ ಏನಾಗ್ತಾವೆ ಅಂದರೆ ಸಸ್ಯಾಹಾರಿ ಮತ್ತು
ಮಾಂಸಾಹಾರಿಗಳನ್ನ ಯಾರು ತಿಂತಾರೆ ಅವರಿಗೆ ಮಿಶ್ರಹಾರಿಗಳು ಅಂತ ಕೂಡ ಕರಿತಾ ಇದ್ದೇವೆ. ಮತ್ತು ಇಲ್ಲಿ ಮಾಂಸಾಹಾರಿಗಳಂತಂದರೆ ಏನೋ ಒಂದು ಪ್ರಾಣಿಗಳನ್ನು ಒಂದು ಇದನ್ನು ಒದಿಸಿಕೊಂಡು ಅವನು ತಿಂತಾರಲ್ಲ ಅವ್ರಿಗೆ ಏನಂತೀವಿ ನಾವು ಇಲ್ಲಿ ಮಾಂಸಾಹಾರಿಗಳಂತ ಕರಿತೇವೆ. ಕಾರ್ನಿವೋರಸ್ ಆರ್ ದಿ ಪ್ಲಸ್ ಈಟಿಂಗ್ ಎನಿಮಲ್ಸ್ ಆ್ಯಂಡ್ ದಿ ಎನಿಮಲ್ಸ್. ಇಟ್ ದ ಕಾರ್ನಿವೋರಸ್ ಪೀಪಲ್ ಡಿಪೆಂಡ್ ಅಬೌಟ್ ಈಟಿಂಗ್ ದಿ ವೇರಿಯಸ್ ಟೈಪ್ ಆಫ್ ದಿ ಎನಿಮಲ್ಸ್. ಇಲ್ಲಿ ಏನಾಗ್ತದೆ ಅಂದರೆ ಮಾಂಸಾಹಾರಿಗಳು ಏನು ಮಾಡ್ತಾರೆ, ವಿವಿಧ ಪ್ರಾಣಿಗಳನ್ನು ಒಂದು ಮಾಂಸವನ್ನು ಕೂಡ ತಿಂತಿರ್ತದೆ. ಆ್ಯಂಡ್ ದಿ ಒಮಿನೋವರಸ್ ಆರ್ ದಿ ಎನಿಮಲ್ಸ್ ದಟ್ ಅಡಾಪ್ಟೆಡ್ ದಿ ಕನ್ಸ್ಯೂಮಿಂಗ್ ಹರ್ಬಿವೋರಸ್ ಆಸ್ ವೆಲ್ ಆಸ್ ದಿ plants as their food. If the carnivorous category peoples eating also the herbivorous food as well as the eating the animals. ಇವರು ಏನು ಮಾಡ್ತಾರೆ ಅಂದರೆ ಪ್ರಾಥಮಿಕ ವಲಯದಲ್ಲಿರುವಂಥ ಒಂದು ಸಸ್ಯದ ಆಹಾರವನ್ನು ತಿಂತಾರೆ, ಅಷ್ಟೇ ಅಲ್ಲದೆ ಪ್ರಾಣಿಗಳಿರುವಂಥ ಒಂದು ಆಹಾರವನ್ನು ಕೂಡ ಸೇವಿಸ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ಸ್ ಆಫ್ ದಿ ಸೆಕೆಂಡರಿ ಕನ್ಸ್ಯೂಮರ್ಸ್ ಆರ್ ದಿ ಈಟಿಂಗ್ ಸ್ಪ್ಯಾರೋ, ಕ್ರೋ, ಪಾಕ್ಸ್, wolves, dogs, cats, snakes, etc. These are the eating the carnivorous. ಅವ್ರು ಹಾವನ್ನು ತಿನ್ಬೋದು, ಕಾಗೆಯನ್ನು, ನರಿ, ಬಾವಲಿ, ಈ ರೀತಿಯಂಥ ಬೆಕ್ಕುಗಳಿರ್ಬೋದು. ಇವು ಎಲ್ಲ ಕೂಡ ಏನು ಮಾಡ್ತಾವೆ ಅಂದರೆ ಇಲ್ಲಿ ಕಾರ್ನಿವೋರಸ್ಸಲ್ಲಿ ಕೂಡ ಏನು ಮಾಡ್ತಾ ಬರ್ತಿರ್ತವೆ. ನೆಕ್ಸ್ಟ್ ಟರ್ಷರಿ ಕನ್ಸ್ಯೂಮರ್ಸ್. ಇಲ್ಲಿ ತೃತೀಯ ವಲಯದ ಒಂದು ಅನುಭೋಗಿದಾರರು ಯಾವ ರೀತಿಯಾಗಿರ್ತಾರೆ ಅಂದರೆ ದೀಸ್ ಆರ್ ದಿ ಟಾಪ್ ಕಾರ್ನಿವೋರಸ್ ವಿತ್ ದಿ ಪ್ರೇ ಅಪಾನ್ ಅದರ್ ಕಾರ್ನಿವೋರಸ್. In the tertiary consumers including the omnivorous, carnivorous as well the herbivorous. ಇಲ್ಲಿ 3 ಜನರು ಏನು ಮಾಡ್ತಾರೆ ಅಂದರೆ 3 ಥರದ ಒಂದು ಕ್ಯಾಟಗರಿ ಜನ ಕೂಡ ಏನು ಮಾಡ್ತಾರೆ ಈ ಒಂದು ಇದರಲ್ಲಿ ಬರ್ತಾ ಇದ್ದಾರೆ. ಇಫ್ ದ ವೇರಿಯಸ್ animals like the lions, tigers, hawk, vulture etc are considered the tertiary or the top consumers. ಇಲ್ಲಿ ಏನಾಗ್ತಾವೆ ಪ್ರಾಣಿಗಳು ಬರ್ತಿರ್ತಾವೆ, ಯಾವ ಹುಲಿ ಆಗಿರ್ಬೋದು, ಸಿಂಹ ಆಗಿರ್ಬೋದು, ಈ ರೀತಿಯಾದಂಥ ಪ್ರಾಣಿಗಳು ಏನಾಗ್ತವೆ ಅಂದರೆ ತೃತೀಯ ವಲಯದ ಅನುಭೋಗಿದಾರರಾಗ್ತಾರೆ. ಯಾಕಂದರೆ ಇವರು ಎಲ್ಲವನ್ನು ಸೇವಿಸ್ತಾರೆ. ಯಾಕಂದರೆ ಇಲ್ಲಿ ಸಸ್ಯಾಹಾರಿಯನ್ನು ಸೇವಿಸ್ಬೋದು, ಮಾಂಸಾಹಾರಿಗಳನ್ನು ಕೂಡ ಏನು ಮಾಡ್ತಾರೆ ಇವರ ಸೇವಿಸೋದ್ರಿಂದ ಇಲ್ಲಿ ಏನಾಗ್ತದೆ ಅಂದರೆ ಇಲ್ಲಿ ಈ ಟೈಪ್ದಂಥ ಪ್ರಾಣಿಗಳು ಏನು ಮಾಡ್ತಾವೆ ಅಂದರೆ ಈ ಒಂದು ವಿಧದಲ್ಲಿ ಬರ್ತಿರ್ತವೆ. ಆ್ಯಂಡ್ ಬಿಸೈಡ್ಸ್ ದ ಡಿಫ್ರೆಂಟ್ ಕ್ಲಾಸಸ್ ಆಫ್ ದಿ ಕನ್ಸ್ಯೂಮರ್ಸ್, ದಿ parasites, scavengers and the spores are also included in the consumers. In the parasitic plants and animals utilize the living tissues of the different plants and animals. In the tertiary sector including the parasites, scavengers and the saprops also included in the tertiary consumers. And also the parasitic plants also the and animals utilizing the living tissues. If the animals also want to the and eating the some of the living tissues of the different plants and the animals. In the different plants and animals also living in the environment, that's also the living in the environment.